ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನರಸಿಂಹ ಜಯಂತಿ. ದುರಿತ ಪರಿಹಾರಕ ನರಸಿಂಹ. ಭಾಗವತಾದಿ ಪುರಾಣಗಳಲ್ಲಿ ಭಗವಂತನ ನಾನಾ ಅವತಾರಗಳ ವರ್ಣನೆಗಳಿವೆ. ರಾಮಕೃಷ್ಣಾದಿ ಅವತಾರಗಳ ಗುಣವರ್ಣನೆ ಮತ್ತು ಒಂದು ರೀತಿಯಾದರೆ ಭಯಂಕರ ರೌದ್ರರೂಪಿ ನರಸಿಂಹ ಅವತಾರದ ವರ್ಣನೆಯು ಭಕ್ತರ ದುರಿತಗಳನ್ನು ಪರಿಹರಿಸುತ್ತದೆ ಎಂಬುದು ಇದರ ಪುರಾಣಗಳ ಫಲಶ್ರುತಿ. ಪುರಾಣಗಳಲ್ಲಿ ಬಗೆ ಬಗೆಯಾಗಿ ವರ್ಣಿತವಾದ ನರಸಿಂಹದೇವರ ಮಹಿಮೆಯನ್ನು ನಮ್ಮ ಹರಿದಾಸರು ತಮ್ಮ ಅತ್ಯದ್ಭುತವಾದ ಪದಪುಂಜಗಳಲ್ಲಿ ಎಣೆದಿದ್ದಾರೆ. ನರಸಿಂಹದೇವರ ಕುರಿತಾದ ಅನೇಕ ಪದ್ಯಗಳು ರಚನೆಯಾಗಿವೆ. ಅದರಲ್ಲೂ ಸುಳಾದಿಗಳು ಬಲು ವಿಶೇಷ. ಸುಳಾದಿದಾಸರೆಂದೇ ಪ್ರಸಿದ್ಧರಾದ ವಿಜಯದಾಸರಿಂದ ರಚಿತವಾದ ನರಸಿಂಹ ಸುಳಾದಿಯು ಪ್ರಸಿದ್ಧವಾದದ್ದು. ಅದರಲ್ಲೂ ವಿಶೇಷವಾಗಿ ದುಷ್ಟರ ಬಾಧೆ, ನಾನಾ ರೀತಿಯ ವಿಘ್ನಗಳ ದುರಿತಗಳ ಪರಿಹಾರಕ್ಕಾಗಿ ವೀರಸಿಂಹನೇ ನಾರಸಿಂಹನೇ ಎಂಬ ಸುಳಾದಿಯ ಪಠಣೆ ಸಿದ್ಧಿಪ್ರದವಾಗಿದೆ. ಹಿನ್ನೆಲೆ: ಹಿರಣ್ಯಕಶಿಪು ಘೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವಿಚಿತ್ರ ವರವನ್ನು ಪಡೆದ. ಬ್ರಹ್ಮನಿಂದ ಸೃಷ್ಟಿಯಾದ ಮನುಷ್ಯ, ಮೃಗ, ಪಕ್ಷಿ ಇನ್ನಿತರ ಯಾವ ಜೀವದಿಂದಾಗಲಿ ಅಸ್ತ್ರ ಆಯುಧಗಳಿಂದಾಗಲಿ ಹಗಲು ರಾತ್ರಿಗಳಲ್ಲಿ ಮನೆಯಿಂದ ಒಳ ಹೊರಗೆ ಎಲ್ಲಿಯೂ ಯಾರಿಂದಲೂ ತನಗೆ ಮೃತ್ಯು ಬರಬಾರದೆಂಬ ವರ ಪಡೆದ. ಜಗತ್ತಿಗೆ ಕಂಟಕನಾಗಿ ಬೆಳೆದ. ಆದರೆ ಸಾಧ್ವಿ ಶಿರೋಮಣಿಯಾದ ಆತನ ಪತ್ನಿ ಕಯಾದುವಿನಲ್ಲಿ ಪರಮ ಸಾತ್ವಿಕ ವಿಷ್ಣು ಭಕ್ತನ ಅವತಾರವಾಯಿತು. ಅವರೇ ಭಕ್ತ ಪ್ರಹ್ಲಾದರು. ಪ್ರಹ್ಲಾದನ ವಿಷ್ಣು ಭಕ್ತಿಯೇ ತಂದೆ ಹಿರಣ್ಯಕಶ್ಯಪನ ದ್ವೇಷಕ್ಕೆ ಕಾರಣವಾಯಿತು. ಮಗನನ್ನು ನಾನಾ ರೀತಿಯಲ್ಲಿ ಕೊಲ್ಲಲು ತಂದೆ ಪ್ರಯತ್ನಿಸಿದ. ಆದರೆ ಯಾವಾಗ ಹಿರಣ್ಯಕಶ್ಯಪು ಭಗವಂತನ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ವಿಷ್ಣು ದ್ವೇಷವನ್ನು ಕಾರಿದನು, ಆಗ ಅವನ ವರಕ್ಕೆ ತಕ್ಕಂತೆಯೇ ನರ ಮೃಗನಾಗಿ ಕಂಬದಿಂದ ಹೊರಬಂದ ಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹ. ನಿನ್ನ ಆ ದೇವರು ಎಲ್ಲಿದ್ದಾನೆ ಎಂದು ಹಿರಣ್ಯಕಶಿಪು ಕೇಳಿದಾಗ, ನನ್ನ ಸ್ವಾಮಿ ಎಲ್ಲ ಜೀವ ಜಡಗಳಲ್ಲಿದ್ದಾನೆ ಎಂಬ ತತ್ವವನ್ನು ಪ್ರಹ್ಲಾದ ತಿಳಿಸಿದ. ತನ್ನ ಭಕ್ತನ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಹಿರಣ್ಯಕಶ್ಯಪುವಿನ ತುಂಬಿದ ಸಭೆಯಲ್ಲಿ ಕಂಬದಿಂದ ಭಗವಂತ ಸಿಂಹದ ಮುಖ, ಮನುಷ್ಯ ದೇಹ ಉಳ್ಳವನಾಗಿ ಉಗ್ರ ನರಸಿಂಹ ರೂಪದಿಂದ ಬಂದ. ನರಸಿಂಹದೇವರು ಆರ್ಭಟಿಸುತ್ತಾ ತನ್ನ ಸರ್ವೋತ್ತಮತ್ವವನ್ನು
ಜಗತ್ತಿಗೆ ತೋರಿಸುತ್ತಾ ಬಂದು ಹೊಸ್ತಿಲಲ್ಲಿ ಕುಳಿತು ರಾಕ್ಷಸ ಹಿರಣ್ಯಕಶಿಪುವನ್ನು ಕೆಳಗೆ ಕೆಡವಿ ಅವನ ಕೂದಲುಗಳನ್ನು ಜಗ್ಗಿ ಎಳೆದು ತನ್ನ ತೊಡೆಯ ಮೇಲೆ ಅವನನ್ನು ಹಾಕಿಕೊಂಡು ಹಗಲು ರಾತ್ರಿಗಳಲ್ಲದ ಸಾಯಂಕಾಲ ಸಮಯಕ್ಕೆ ಪಶ್ಚಿಮ ಸಮುದ್ರದ ತೀರದಲ್ಲಿ ಮುಳುಗುತ್ತಿರುವ ಸೂರ್ಯನನ್ನು ನೋಡುತ್ತಾ ತನ್ನ ಚೂಪಾದ ಉಗುರುಗಳಿಂದಲೇ ಅವನ ಹೊಟ್ಟೆಯನ್ನು ಸೀಳಿ ಕರುಳನ್ನು ತೆಗೆದು ತನ್ನ ಕಂಠದಲ್ಲಿ ಧರಿಸಿ ಬಹು ಉಗ್ರ ರೂಪವನ್ನು ತೋರಿದ. ಇಂತಹ ನರಸಿಂಹದೇವರ ಮೂರನೇ ಕಣ್ಣಿನಿಂದ ಹೋರಾಟ ಉರಿಯು ಸಮಸ್ತ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕುವುದೆಂಬ ಗಾಬರಿಯಿಂದ ಎಲ್ಲ ದೇವತೆಗಳು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರು. ಮಹಾಲಕ್ಷ್ಮಿಯ ಆಜ್ಞೆಯಂತೆ ಪ್ರಹ್ಲಾದನು ಬ್ರಹ್ಮದಯ ಸುರಗಣ ಮುನಯೋಧ ಸಿದ್ಧಾಹ ಎಂದು ನರಸಿಂಹದೇವರ ಸ್ತೋತ್ರ ಮಾಡಲು ಪ್ರಾರಂಭಿಸಿದ. ಪ್ರಹ್ಲಾದನ ಪ್ರಾರ್ಥನೆಗೆ ನರಸಿಂಹ ಪರಮಶಾಂತನಾಗಿ ಪ್ರಹ್ಲಾದನನ್ನು ಅನುಗ್ರಹಿಸಿದ. ಶ್ರೀ ಲಕ್ಷ್ಮೀ ನರಸಿಂಹನ ಈ ರೂಪವನ್ನು ಕಂಡು ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದರು. ಧನ್ಯವಾದಗಳು ಸ್ನೇಹಿತರೆ. ಇಂದು ನರಸಿಂಹ ಜಯಂತಿ. ದುರಿತ ಪರಿಹಾರಕ ನರಸಿಂಹನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.